ಓಂ ನಮೋ ವಾಲ್ಮೀಕಿ. ನಮಸ್ಕಾರ ಬಂಧುಗಳೇ. ನಾನು ನಿವೃತ್ತ ಪ್ರಾಧ್ಯಾಪಕ ಡಾಕ್ಟರ್ ಅರ್ಜುನ್ ಪನ್ನಣ್ಣವರ್. ಹೇ ಸೀತಾರಾಮ್ ವಾಹಿನಿಯ ವಾಲ್ಮೀಕಿ ರಾಮಾಯಣ ಅಂದು ಇಂದು ಚಿಂತನ ಕಾರ್ಯಕ್ರಮದ 293ನೇ ಸಂಚಿಕೆಗೆ ತಮ್ಮೆಲ್ಲರಿಗೂ ಸ್ವಾಗತ. ನಾನು ತಮಗೆ ಹಿಂದಿನ ಸಂಚಿಕೆಯಲ್ಲಿ ಶೂರ್ಪಣಖ ರಾಮನ ಮೈಮಾಟನ್ನು ನೋಡಿ ಮೆಚ್ಚುಗೆ ಹೊಂದುವ ಮೂಲಕ ಅವನಲ್ಲಿ ಒಂದು ಪ್ರೀತಿಯನ್ನು ಹೊಂದಿ ಆ ಪ್ರೇಮ ಯಾವುದಿತ್ತಂದ್ರೆ ಇದು ಈ ಕಾಮತೃಷೆ ಯುಕ್ತ ಪ್ರೇಮ ಇತ್ತು. ಅದಕ್ಕೆ ಅವರು ನೇರವಾಗಿ ಬಂದಕ್ಕೆ ರಾಮ ಮುಂದೆ ಮದುವೆ ಪ್ರಸ್ತಾವನೆ ಇರ್ತಾನೆ. ರಾಮ ಅವರಿಗೆ ತಿಳಿಸಿ ಹೇಳ್ತಾನೆ, ನಾನು ಮದುವೆಗಾಳಿಕೆ ಮತ್ತು ಮದುವೆ ಆಗೋಕ್ಕಂತೂ ಸಾಧ್ಯ ಇಲ್ಲ, ಮತ್ತು ಎರಡೇ ದರ್ಜೆ ಹೆಣ್ಣಾಗೋದು ಸರಿ ಅನಿಸೋಲ್ಲ ಅಂತ ಹೇಳಿ ಅದನ್ನು ಹಾಕಿ ಪ್ರಸ್ತಾವನೆಯನ್ನು ನಿರಾಕಾರ ಮಾಡ್ತಾನೆ. ಅವ್ರಿಗೆ ಗೊತ್ತಾಗ್ತಿದೆ ರಾಮ ಇನ್ನು ಮದುವೆ ಆಗೋದು ಅಂತೇಳಿ ಮುಂದೆ ಅಲ್ಲೇ ಕೂತಂಥ ಲಕ್ಷ್ಮಣ ಬಳಿ ಹೋಗ್ತಾರೆ. ಅಲ್ಲಿ ಹೋಗಿ ಅವನಿಗೆ ಹೇಳ್ತಾನೆ ಮದುವೆ ಮಾಡ್ಕೊಳ ಅಂತ ಹೇಳಿದಾಗ ಅಲ್ಲಿ ಅವನು ಕೂಡ ಹೇಳ್ತಾನೆ, ನೋಡು ನಾನು ಈಗಾಗಲೇ ವಿವಾಹ ಅದನ್ನು ಮತ್ತು ಎರಡನೇ ಮದುವೆ ಆಗೋದು ಸರಿಯಾಗೋದು, ಮತ್ತು ನಾನು ನಮ್ಮ ಅಣ್ಣನ ಸೇವಕನ ಹೆಂಡತಿಯಾಗೂ ಇರಬಾರ್ದು, ಅದಕ್ಕೆ ಇಂಥವೆಲ್ಲ ಇದು ಬಿಡೋದನ್ನು ನೀನು ಮದುವೆ ಮಾಡ್ಕೊಳಕ್ಕೆ ಸಾಧ್ಯ ಇಲ್ಲ ಅಂತ ಹೇಳಿದಾಗ ಅವರಿಗೆ ಭಯಂಕರ ಕೋಪ ಬರ್ತಿದೆ. ಬಂದ ರಾಮನ ಬಳಿ ಹೋಗಿ ಈ ಎಲ್ಲಕ್ಕೂ ಕಾರಣ ಯಾರಂದರೆ ಈ ಸೀತೆ ಅಂತ ಹೇಳಿ ರಾಮನಿಗೆ ಹೇಳ್ತಾಳೆ, ಈಗಿನ ತಿಂದು ಹಾಕ್ತಾನೆ ಅಂತೇಳಿ ಆಕೆ ಬರಿಯನ್ನು ಆಕೆ ನುಗ್ಗುತ್ತಿರ್ತಾಳೆ. ರಾಮ ಬಂದು ತೆಗಿತಾನೆ, ಲಕ್ಷ್ಮಣನಿಗೆ ಅವನು ಹೇಳ್ತಾನೆ ಸೀತೆಯನ್ನು ರಕ್ಷಿಸಿ ಅಂದಾಗ ಅವನು ಖಡ್ಗ ಹಿಡಿದು ಆಕೆ ಮುಖದ ಮ್ಯಾಗೆ ಏಟು ಹಾಕ್ಬಿಡ್ತಾನೆ. ಮೂಗ ಮತ್ತು ಕಿವಿಗೆ ಏಟ ಬರ್ತಿದ್ದ, ಮುಖಕ್ಕೆ ಏಟು ಬಿದ್ದ ರಕ್ತ ಸೋರಾಕ್ ಹೇಳ್ತಿದ್ದೆ. ಅವನು ಅಲ್ಲಿಂದ ಓಡಿ ಬಂದು ಜನಸ್ಥಾನದಲ್ಲಿದ್ದಂಥ ತನ್ನ ಅನ್ನ ಕರ್ಣ ಮುಂದೆ ಆದ ಸ್ಥಿತಿಯನ್ನು ಹೇಳ್ತಾನೆ. ಅದನ್ನು ನೋಡ್ಕೊಂಡು ನಾವು ಹೇಳ್ತಾನೆ, ಇಂಥ ಒಂದು ಕಪ್ಪು ಕಾಳಿಂಗಿದ್ದಂಥ ಹೆಣ್ಣು, ಯಮನಿಗೆ ಸಮಾನ ಇದ್ದಂಥ ಪರಾಕ್ರಮಿ ಈ ಶೂರ್ಪಣಖಳನ್ನು ಕೆಣಕಿ ತಮ್ಮ ಸಾವನ್ನು ಯಾರು ತಗೊಂಡು ಅಂತ ಹೇಳಿ ಆ ತಂಗಿಗೆ ಪ್ರಶ್ನೆ ಮಾಡ್ತಿರ್ತಾನೆ. ಅದೇ ಪ್ರಶ್ನೆಗಳನ್ನು ಮುಂದುವರಿಸಿ ವಾಲ್ಮೀಕಿಯವರು ಹೀಗೆ ಬರೆದಿದ್ದಾರೆ. ಕಾಲಕ್ಕೆ ಸಮಾನನಾದ ನಿನಗೆ ಈ ದುರ್ದಶೆ ತಂದವರು ಯಾರು? ನೀ ಅಂದರೆ ಯಮ ಇದ್ದಂಗೆ, ನಿನ್ನ ಕೋಪ ಏರ್ತಂದರೆ ಯಾರು ನಿನ್ನ ಕೋಪದಿಂದ ಹೊಳಿಲಿಕ್ಕೆ ಸಾಧ್ಯ ಇಲ್ಲ. ಇಂತಹ ಒಬ್ಬ ನಿನ್ನ ಕ್ರೋಧಿಷ್ಟಳನ್ನು ಯಾರು ಕೆಣಕಿರು, ತಮ್ಮ ಸಾವಕ್ಕೆ ಯಾರು ಅವಮಾನ ಕೊಟ್ಟಾರೆ ಅಂತ ಕೇಳ್ತಾನೆ. ಈ ದುರ್ದಶೆ ತಂದವರು ನಿನಗೆ ದೇವತೆಗಳೇ, ಗಂಧರ್ವರೇ, ಅನ್ಯಗ್ರಹಿಗಳೇ. ದೇವತೆಗಳು, ಗಂಧರ್ವರು ಅವರೆಲ್ಲ ಭೂಮಿಯಾಗಿದ್ದವ್ರನ್ನ ಅನ್ಯಗ್ರಹಿಗಳೇ ಅಂತ ಬಂದಾಗ ಇಲ್ಲಿ ಏನಾಗ್ತಿದೆ ಅಂದರೆ ಭೂಮಿ ಅಲ್ಲದ ಇನ್ನೂ ಹಲವಾರು ಗ್ರಹಗಳಿವೆ, ಬೇರೆ ಬೇರೆ ಗ್ರಹಗಳಿವೆ. ನಿಮಗೆ ಅಯೋಧ್ಯ ಕಾಂಡದಲ್ಲಿ ಕೂಡ ಹೇಳೇನೆ, ಅಯೋಧ್ಯ ಬಗ್ಗೆ ವರ್ಣನೆ ಮಾಡೋ ಕಾಲಕ್ಕೆ ವ್ಯಾಪಾರಕ್ಕಾಗಿ ಯಾವ ಕೆಲವು ವ್ಯವಹಾರಕ್ಕಾಗಿ ಅನ್ಯಗ್ರಹಿಯರು ಅಲ್ಲೇ ದಶರಥನ ಬಳಿ ಬರ್ತಿದ್ರು. ಅಂದರೆ ಗ್ರಹಗಳ ಮಧ್ಯದಲ್ಲಿ ಕೂಡ ಸಂಪರ್ಕ ಇತ್ತು ಅನ್ನುವಂತಹ ವಿಚಾರಗಳನ್ನು ವಾಲ್ಮೀಕಿಯವರು ತಮ್ಮ ರಾಮಾಯಣದ ಉದ್ದಕ್ಕೂ ಅದನ್ನು ಉಲ್ಲೇಖ ಮಾಡ್ತಾ ಬಂದರು. ಇಲ್ಲಿ ಕೂಡ ಅವನು ಅದಕ್ಕೆ ಹೇಳ್ತಾನೆ, ಖರ ಏನು ಕೇಳ್ತಾನೆ ಅಂದ್ರೆ, ನಿನಗೆ ಯಾರು ಅವರು ನೀ ಅವಮಾನ ಮಾಡಿದವರು ಅನ್ಯಗ್ರಹಿಗಳೇ, ಬೇರೆ ಗ್ರಹದಿಂದ ಬಂದವ್ರು ಮಾಡಿದಾರ ಅಂತ ಕೇಳ್ತಾನೆ. ಮಹಾನ್ ಮುನಿಗಳೇ ಮತ್ತು ಮಹಾ ತಪಸ್ವಿಗಳು ಏನಾದರೂ ನಿನಗೆ ಈ ರೀತಿ ದುರ್ದಶೆ ತಂದ್ರ, ನಿನಗೆ ದುರ್ದಶೆ ತಂದರೆ ಯಾರು ನಿನಗೆ ಇಂಥ ದುರ್ದಶೆ ತಂದವರು ಅಂತ ಹೇಳಿ ಇಲ್ಲಿ ಖರ ಶೂರ್ಪಣಖಳನ್ನು ಕೇಳ್ತಾನೆ. ಮುಂದುವರೆದು, ನೀರಿಂದ ಕ್ಷೀರ ಹೀರಿದಂತೆ ಹಂಸ, ನನ್ನ ಬಾಣಗಳಿಂದ ಅವರ ಪ್ರಾಣ ತೆಗೆಯಿರಿ, ಇದು ನನ್ನ ಪ್ರತಿಜ್ಞೆ. ನೀರಿನಂತೆ ಇದು ಹಂಸ, ನೀರು ಕ್ಷೀರ, ಹಂಸ ನ್ಯಾಯ ಅಂತ ಕರೀತಾರೆ ಇದನ್ನೇ. ಹಂಸ ಪಕ್ಷಿ ಏನು ಮಾಡ್ತಿದೆ ಅಂದರೆ ನೀರಿನಲ್ಲಿಯ ಕ್ಷೀರವನ್ನು ಹೀರಿ ತೆಗಿತಿದೆ. ಯಾವ ರೀತಿ ಹಂಸ ಪಕ್ಷಿ ನೀರಿನಲ್ಲಿಯ ಕ್ಷೀರವನ್ನು, ಹಾಲನ್ನು ಹೀರಿ ತೆಗಿತಿದೆ, ಆ ರೀತಿ ನನ್ನ ಬಾಣಗಳೇನು ಮಾಡ್ತಾವ, ನಿನ್ನನ್ನು ಈ ದುರ್ಗತಿಗೆ ತಂದವರ ರಕ್ತವನ್ನು ಹೀರಿ ತೆಗಿತವ, ಅವರ ಪ್ರಾಣ ತೆಗೆಯುವೆ, ಇದು ನನ್ನ ಪ್ರತಿಜ್ಞೆ. ಮುಂದೆ ನನ್ನ ಬಾಣಗಳಿಂದ ಅವರ ರಕ್ತ ತೆಗಿತೀನಿ, ಅವರ ಪ್ರಾಣ ತೆಗಿತೀನಿ ಅಂತ ತಂಗಿಗೆ ಅವನು ಪ್ರತಿಜ್ಞೆ ವಚನವನ್ನು ಕೊಡ್ತಾನೆ. ಖರ ಶೂರ್ಪಣಖಗೆ ವಚನ ಕೊಡ್ತಾನೆ. ನನ್ನ ಬಾಣಗಳಿಂದ ತತ್ತರಿಸಿ ಭೂಮಿಯ ತ್ರಷೆ ತನಿಸುವ ರಕ್ತ ಯಾರದು? ಯಾವ ವೀರಾವೇಶದಿಂದ ಹೇಳ್ತಾನೆ, ನನ್ನ ಬಾಣಗಳಿಂದ ಹೊಡೆದಾಗ ಆ ಹೊಡೆತದಿಂದ ರಕ್ತ ಏನು ಭೂಮಿಗೆ ಹೋಗ್ತದಲ್ಲ, ಭೂಮಿ ತ್ರಷೆಯನ್ನು ಹಿಂಗಿಸ್ತಿದೆ ಅನ್ನ. ಭೂಮಿಗೆ
ಯಾರ ರಕ್ತದ ತ್ರಷೆ ಹೆಚ್ಚಾಗಿದೆ ಅವ್ರು ಹೇಳು, ಯಾರವರು? ಭೂಮಿಯ ರಕ್ತದ ತ್ರಷೆಯನ್ನು ಕೂಡ ನಾನು ಏನು ಮಾಡ್ತೇನೆ, ಅದನ್ನು ನಾನು ಪೂರ್ಣಗೊಳಿಸುತ್ತೇನೆ. ಮುಂದುವರೆದು ಹೇಳ್ತಾರೆ, ಯುದ್ಧದಲ್ಲಿ ನನ್ನಿಂದ ಹತನಾಗಿ ರಣಹದ್ದಗಳಿಗೆ ಆಹಾರವಾಗಲಿರುವ ದೇಹ ಯಾರದು? ನಾವು ಹೊರ ತಗಣೆ ಅಂದರೆ ದೇಹ ಕೆಳಗೆ ಇರ್ತದೆ, ರಣಹದ್ದಗಳ ಆಹಾರ ಆಗ್ತದೆ. ರಣಹದ್ದಗಳ ಆಹಾರವಾಗ ತಮ್ಮ ಶರೀರಗಳು ರಣಹದ್ದದ ಆಹಾರವಾಗಬೇಕಂತ ಬಯಸುವಂಥ ಆ ದುಷ್ಟ ವ್ಯಕ್ತಿಗಳು ಯಾರು? ಇಲ್ಲಿ ನೋಡಿ, ವಾಲ್ಮೀಕಿಯವರ ದ ವೇ ಆಫ್ ಎಕ್ಸ್ಪ್ರೆಷನ್ ಇದು ಹೆಂಗಿದೆ ಪೊಯಿಟಿಕ, ಯಾವ ರೀತಿಯಾಗಿ ಅಲಂಕಾರಗಳನ್ನು, ಶಬ್ದಾಲಂಕಾರಗಳನ್ನು ಬಳಸ್ತಾ ಇದ್ದಾರೆ ಅನ್ನೋದು. ಇದು ನೋಡಿ, ಕವಿಗಳಾದವರು ಅಥವಾ ಹೊಸದಾಗಿ ಕವಿತೆಗಳನ್ನು ಬರೆಯುತ್ತಿದ್ದವರು ವಾಲ್ಮೀಕಿ ರಾಮಾಯಣ ಒಂದು ಸಲ ಅದನ್ನು ಓದಬೇಕು. ಅವರಿಗೆ ಅಲ್ಲಿ ಕಾವ್ಯ ರಚನೆಯ ಬಗ್ಗೆ ಸಂಪೂರ್ಣ ಅನುಭವ ಬರ್ತಿದೆ. ಮುಂದುವರಿದು, ರಣರಂಗದಲ್ಲಿ ನಾ ಹೊರದುರುಳಿಸಿದ ಆ ಖಳನಾಯಕನ ರಕ್ಷಿಸಲು ದೇವತೆ ಗಂಧರ್ವ ಪಿಶಾಚಿಗಳಿಗೂ ಅಸಾಧ್ಯ. ನಿನ್ನ ಹೊಡೆದವ ಖಳನಾಯಕ, ವಿಲನ್. ಆ ವಿಲನನ್ನು ಹೊಡ್ಯಾಕೆ ನಿಂತೆ ಅಂದ್ರೆ ಅವನನ್ನು ಯಾರೂ ರಕ್ಷಿಸಲಿಕ್ಕೆ ಸಾಧ್ಯನೇ ಇಲ್ಲ. ದೇವತೆಗಳಿಂದನೂ ಸಾಧ್ಯ ಇಲ್ಲ, ಗಂಧರ್ವರಿಂದನೂ ಸಾಧ್ಯ ಇಲ್ಲ, ಯಾವ ಪಿಶಾಚಿಗಳಿಂದನೂ ಸಾಧ್ಯ ಇಲ್ಲ. ಪಿಶಾಚಿ ಅನ್ನೋ ಶಬ್ದದ ಪ್ರಯೋಗ ಅಲ್ಲಿ ಆಗಿದೆ. ಅಂದ್ರೆ ಪಿಶಾಚಿಗಳು ಆಗಿನ ಕಾಲ ಈ ಪರಿಕಲ್ಪನೆ ಇತ್ತು ಅನ್ನುವಂಥದ್ದು ಇಲ್ಲಿ ಸ್ಪಷ್ಟವಾಗ್ತಿದೆ. ಅಂಥವು ಯಾರಿಂದನೂ ಅವರನ್ನು ರಕ್ಷಿಸಲಿಕ್ಕೆ ಸಾಧ್ಯವಿಲ್ಲ ಅಂತ ಹೇಳಿ ಕೋಪದಲ್ಲಿ ಕರ ನುಡಿತಾನ. ದಂಡಕಾರಣ್ಯದಲ್ಲಿ ನಿನಗೆ ಅವಮಾನ ಮಾಡಿದವ ಯಾರು? ದಂಡಕಾರಣ್ಯ ನಮ್ಮದು, ಜನಸ್ಥಾನ ನಾವು. ನಮ್ಮ ಸ್ಥಾನದಲ್ಲೇ ಬಂದ್ಕೊಂಡು ನನ್ನ ತಂಗಿಯನ್ನು ಅವಮಾನ ಮಾಡಿದ್ದು, ನಿನ್ನ ಅವಮಾನ ಮಾಡಿದವರು ಯಾರು ಅಂತ ಪ್ರಶ್ನೆ ಮಾಡ್ತಾನೆ. ಶೂರ್ಪನಖಳನ್ನು ಸಮಾಧಾನ ಪಡಿಸುತ್ತಾ ಕರ ಹೇಳಿದ, ಅನ್ನನ ನುಡಿ ಕೇಳಿ ಅತ್ತಳು ಶೂರ್ಪನಖ ನುಡಿದಳು. ಸಮಾಧಾನ ಮಾಡ್ತಾನೆ, ನೋಡುವ ನಿನಗೆ ವಚನ ಕೊಡ್ತೀನೋ, ನಿನಗೆ ಯಾರು ಈ ರೀತಿ ದುರ್ದೇಶ ತಂದಾರ ಅವರನ್ನು ನಾನು ಪ್ರಾಣ ತೆಗಿತೇನೆ, ವಧೆ ಮಾಡ್ತೇನೆ, ನೀ ಸುಮ್ಮನೆ ಇರುವಂತೆ ಸಮಾಧಾನ ಪಡಿಸ್ತಾನೆ. ಅನ್ನ ಸಮಾಧಾನ ಪಡಿಸಿದ ನಂತರ ಶೂರ್ಪನಖಳು ಅನ್ನನಿಗೆ ನುಡಿತಾಳೆ, ಬಲಶಾಲಿ ತರುಣರು, ಸಂಪನ್ನರು, ಸುಕುಮಾರರು ಯಾರಂತ ಕೇಳಿದಾಗ ಈಕೆ ಅನ್ನನಿಗೆ ಉತ್ತರ ಕೊಡ್ತಾಳೆ. ತನ್ನನ್ನು ಅವಮಾನ ಮಾಡಿದವರು ಯಾರಂದ್ರೆ ಬಲಶಾಲಿ ತರುಣರು. ಅವ್ರನ್ನ ಹೊಗಳ್ತಾಳೆ. ಇಲ್ಲಿಕ್ಕೆ ಅವ್ರೇನು ಸಾಮಾನ್ಯ ಇಲ್ಲ, ಇಬ್ಬರು ತರುಣರದಾರೆ. ಆಕೆ ಅಬ್ಸರ್ವೇಷನ್ ಮಾಡಿದ್ದು ಕರೆಕ್ಟನ್ನು. ಯಾಕಂದರೆ ರಾಮ ಮತ್ತು ಲಕ್ಷ್ಮಣ 17 ವರ್ಷದವ್ರು ಇರ್ತಾರ ಇದನ್ನು ಯಾವುದು ಅಯೋಧ್ಯೆ ಬಿಡುವ ಕಾರಣಕ್ಕೆ. ನಡು 10 ವರ್ಷ, 17, 10, 27, 28 ವರ್ಷಗಳು ಇರ್ತದೆ. ಸೀತೆಗೆ ಅವ್ರಿಗಿಂತ ಒಂದು 4 ವರ್ಷದಿಂದ ಅಂದರೆ ಆಕೆ 24 ವರ್ಷದವ್ರು ಇರ್ತಾರೆ. ಶೂರ್ಪನಖ ಭೇಟಿಯಾದಾಗ ಪಂಚವಟಿಯಲ್ಲಿ 3 ಇದ್ದಾಗ ಅವ್ರ ವಯಸ್ಸು, ಸೀತೆ ವಯಸ್ಸು 24 ಲಕ್ಷ್ಮಣ ಮತ್ತು ಅವಯಂತಲ್ಲ ಅವರಿಬ್ಬರು 27ರ ಯುವಕರು. ಅದನ್ನೇ ಹೇಳ್ತಾಳೆ ಆಕೆ. ಅವರು ತರುಣರದಾರ ಮತ್ತು ಮಹಾಪರಾಕ್ರಮಿಗಳೂ ಅದಾರ. ಅವರು ಬಲಶಾಲಿ ತರುಣರು, ಸಂಪನ್ನರು, ಎಲ್ಲ ವಿದ್ಯೆಗಳನ್ನು ಬಲ್ಲವರು, ಸುಕುಮಾರರು, ಕಮಲಾಕ್ಷಿಗಳು, ಜಿಂಕೆ ಚರ್ಮ ನಾರಿನ ಉಡುಪುಗಾರರು. ಏನು ಹಾಕ್ಯಾರ? ಜಿಂಕೆ ಚರ್ಮ ಹಾಕ್ಯಾರ, ನಾರಿನ ಉಡುಪು ಹಾಕ್ಯಾರ. ಅವರ ಬಗ್ಗೆ 3 ಜನರ ಬಗ್ಗೆ ಈ ಜನ ನನ್ನನ್ನು ಈ 3 ಏನು ಮಾಡ್ಯಾರ, ನನ್ನನ್ನು ಅವಮಾನ ಮಾಡ್ಯಾರ ಅಂತ ಹೇಳಿ ಕರಣಿಗೆ ಹೇಳ್ತಾನೆ. ಗಡ್ಡೆ ಹಣ್ಣು ತಿನ್ನುವ ತಪಸ್ಸಿನ ಬ್ರಹ್ಮಚಾರಿಗಳು. ಅವ್ರು ಯಾರಪ್ಪ ಅಂದ್ರೆ ಹಣ್ಣು ಹಂಪಲ ತಿಂದು ಬದುಕುವಂಥ ಬ್ರಹ್ಮಚಾರಿಗಳವರು. ದಶರಥ ರಾಜನ ಮಕ್ಕಳು ರಾಮ ಲಕ್ಷ್ಮಣರು, ಗಂಧರ್ವ ರಾಜರಿಗೆ ಸಮಾನರು. ಅವರು ದೇವರು. ಅವರು ನೋಡ್ಬೇಕಾದ್ರೆ ಗಂಧರ್ವ ರಾಜರಿಗೆ ಸಮಾನ ಇದ್ದಾರೆ, ದೇವತೆಗಳು ಸಮಾನ ದ್ವಾಂಗ ನನಗೆ ಕಾಣಿಸ್ತಾ ಇದೆ. ಅವರು ದಶರಥ ಪುತ್ರ ರಾಮ ಲಕ್ಷ್ಮಣರು ಅಂತ ಹೇಳಿ ಅವ್ರ ಹೆಸರನ್ನು ಅನ್ನನಿಗೆ ಹೇಳ್ತಾಳೆ. ದಾನವರು ಮಾನವರು ತಿಳಿಯಲು ಅಸಾಧ್ಯ. ಅವರು ದಾನವರು, ದೇವರು, ದಾನವರು ಮಾನವರು ತಿಳಿಯಕ್ಕೆ ನನಗೆ ಅಸಾಧ್ಯ ಅನ್ನಿಸ್ತಾ ಇದೆ. ಅವರನ್ನು ನೋಡಿದ ತಕ್ಷಣ ನನಗೆ ಅವ್ರು ಯಾರು ಅನ್ನೋದು ತಿಳಿತಾ ಇಲ್ಲ. ದಾನವರು ಮಾನವರು ತಿಳಿಯಲು ಅಸಾಧ್ಯ. ಆಭರಣ ಅಲಂಕೃತ ಸುಂದರ ಯುವತಿ ಅವರೊಂದಿಗೆ ಅವರ ಜೊತೆ ಇವರಿಬ್ಬರು ಅಲ್ಲ ತರುಣದಲ್ಲ, ಇನ್ನೊಬ್ಬಕ್ಕೆ ಯುವತಿ ಇದ್ದಾಳೆ. ಅಗದಿ ಇದನ್ನೆಲ್ಲ ಆಭರಣಗಳನ್ನು ಹಾಕ್ಯಾಳ. ಸುಂದರ ಸ್ತ್ರೀ ಯುವತಿ ಇದ್ದಾಳೆ ಅವ್ರ ಜೊತೆಗೆ. ಅವರಿಗಾಗಿ ಈರುವರು ನನ್ನಂಥ ಅನಾಥಳ ಮೇಲೆ ಮಾಡಿದರು ಹಲ್ಲೆ. ನನ್ನ ಮ್ಯಾಗ ಇವ್ರು ಯಾಕೆ ಹಲ್ಲೆ ಮಾಡಿದ್ರಂದ್ರೆ ಆಕೆ ಸಲುವಾಗಿ ಮಾಡ್ಯಾರ. ನನ್ನ ಹಲ್ಲೆಗೆ ಕಾರಣ ಯಾರಪ್ಪ ಅಂದ್ರೆ ಆಕೆ ನೋಡಿ ಅಲ್ಲಿ ತಂದ ಸ್ವಾರ್ಥನೇ ಇದೆ. ಆಕೆ ಏನಿತ್ತಂದ್ರೆ ಸೀತೆ ಮ್ಯಾಗ ದ್ವೇಷಿದ್ದ. ಯಾಕೆ ಸೀತೆ ಇದ್ದದಕ್ಕಾಗಿ ಅವರು ರಾಮ ಆಕೆ ನನ್ನ ಮದುವೆ ಆಗಲಿಲ್ಲ.
ಅದಕ್ಕೆ ಇಲ್ಲಿ ಅಣ್ಣನಿಗೆ ಹೇಳ್ತಾಳೆ, ನನಗೆ ಈ ಅವಮಾನ ಮಾಡೋಕ್ಕೆ ಕಾರಣ ಯಾರಪ್ಪ ಅಂದ್ರೆ ಆ ಯುವತಿ ಅಂತ ಹೇಳ್ತಾಳೆ. ಅನಾಥ ಅಂತ ಹೇಳ್ತಾಳೆ, ನಾ ಒಬ್ಬ ಇದ್ದು ನನ್ನಂತ ಅನಾಥನ ಮೇಲೆ ಆ ದಾಳಿ ಮಾಡಲಿಕ್ಕೆ ಇವರಿಬ್ಬರು ಕಾರಣ ಯಾರಪ್ಪ ಅಂದರೆ ಆ ಹೆಣ್ಣು ಅಂತ ಹೇಳ್ತಾಳೆ. ಯುದ್ಧದಲ್ಲಿ ಕೊಲ್ಲುವವರನ್ನು ಅವಳ ರಕ್ತ ಕುಡಿಯುವೆ ನಾನು ಅಣ್ಣನಿಗೆ ಹೇಳ್ತಾಳೆ. ನೋಡಿ, ಯುದ್ಧದಾಗ ಏನು ಮಾಡಿಬಿಡು, ಹೋಗು ಯುದ್ಧ ಮಾಡು, 3 ಜನರನ್ನು ಕೊಂದುಬಿಡು, ಕೊಂದ ನಂತರ ನಾನು ಅವರ ರಕ್ತವನ್ನು ಕುಡಿಯುತ್ತೇನೆ. ಅವರ ರಕ್ತ ಕುಡಿದಾಗ ನನ್ನ ಅವಮಾನ ಕಡಿಮೆ ಆಗ್ತಿದೆ, ನನ್ನ ಅವಮಾನಕ್ಕೆ ಶೇಡ ತೀರ್ಸ್ಕೊಂಡಾಗ್ತಿದೆ ಅಂತ ಹೇಳ್ತಾಳೆ. ಇದೇ ಪ್ರಸಂಗ ನಿಮಗೆ ಹೇಳ್ತೇನೆ. ಇದನ್ನೇ ಅದಕ್ಕೆ ನಾವು ಮಹಾಭಾರತವನ್ನು ರಾಮಾಯಣದ ಸುಧಾರಿತ ಆವೃತ್ತಿ ಅಂತ ನಾವು ಕೆಲವೊಂದು ಅಧ್ಯಯನಕಾರ ಹೇಳ್ತಾರೆ. ಅಲ್ಲಿಯೂ ಕೂಡ ದ್ರೌಪದಿ ತನಗಾದ ಅವಮಾನ, ದುರ್ಯೋಧನ ಮತ್ತು ದುಶ್ಯಾಸನ ಮಾಡಿದಂಥ ಅವಮಾನ, ದುಶ್ಯಾಸನದ ಏನು ಆಕೆ ಸೀರೆಯನ್ನು ಎಳೆದಿರ್ತಾನಲ್ಲ, ಅವಳು ಭೀಮನಿಗೆ ಹೇಳ್ತಾಳೆ, ಅವನು ಏನು ಮಾಡಬೇಕು, ಕೊಂದ ರಕ್ತ ತಂದು ಕೊಟ್ಟಾಗ ನಾ ಏನು ಮಾಡ್ತೇನೆ, ನನ್ನ ಕೂದಲುಗಳನ್ನು ಬಾಚಿಕೊಳ್ತೇನೆ, ಕೂದಲಿಗೆ ಹಚ್ಕೊಳ್ತೇನೆ ಅಂತ. ಮತ್ತು ದುರ್ಯೋಧನ ಜಬರ್ದಸ್ತಾಕಿನಂತವನ್ನ ಚಂಗಾದನಲ್ಲಿ ತೊಡೆ ಮ್ಯಾಗ ಕುಡಿಸ್ಕೊಂಡಿರ್ತಾನ, ಅವನು ತೊಡೆ ಮುರಿಬೇಕಂತ ಹೇಳಿರ್ತಾನೆ. ಇಲ್ಲಿಯೂ ಅದೇ ಬರ್ತಿದ್ದ ಅವಳ ಅಂದರೆ ಮೊದಲು ಈದಾದ ಇಟ್ಟಿದ್ದು ಆಕೆ ಏನು ಹೇಳ್ತಾನೆ, ನನಗೆ ಇವರು ಅವಮಾನ ಮಾಡಿರೋ 3 ಮಂದಿ, ಇವ್ರನ್ನ ಕೊಲ್ಲಬೇಕು, ನನಗೆ ಯಾವಾಗ ಸಮಾಧಾನ ಆಗ್ತಿದೆ ಅಂದರೆ ಅವರ ರಕ್ತ ಕುಡಿದ ನಂತರ ನನಗೆ ಸಮಾಧಾನ ಆಗ್ತಿದೆ. ಶೂರ್ಪನಖಳ ನುಡಿ ಕೇಳುತ್ತಾ ಸೇಡು ಭಾವನೆಯಲ್ಲಿ ಖರ ಸಬಲ ಸಂಹಾರಕ ಶೂರ 14 ರಾಕ್ಷಸರಿದ್ದಾರೆ. ಇಷ್ಟೇನು ಕೇಳಿದ ತಕ್ಷಣ ಒಂದು 14 ಮಂದಿ ಶೂರರಿರ್ತಾರೆ ಅವನ ಸೈನ್ಯದಲ್ಲಿ. ಮಹಾಪರಾಕ್ರಮಿ 14 ಜನ ಯೋಧರನ್ನು ಕರೆಸ್ತಾನೆ, ರಾಕ್ಷಸ ಯೋಧರನ್ನು ಕರೆಸ್ತಾನೆ. ಕರೆಸಿದವನ ರಾಕ್ಷಸರಿಗೆ ಕರೆ ನುಡಿದ ಅವ್ರಿಗೆ ಹೇಳ್ತಾನೆ, ಹತ್ಯೆ ಮಾಡಿದ ದಂಡಕಾರಣ್ಯಕ್ಕೆ ಹೋಗಿ ರಾಮ ಲಕ್ಷ್ಮಣ ಸೀತೆಯನ್ನು ಅವರ ರಕ್ತ ಕುಡಿಯೋಳು ನನ್ನ ತಂಗಿನ ಕರ್ಕೊಂಡು ಹೋಗ್ರಿ ನೀವು. ಅವರ ತೋರಿಸ್ತಾಳೆ ಅವ್ರು ಎಲ್ಲಾರು 3 ಮಂದಿನ ಹತ್ಯೆ ಮಾಡಿ ಅವರ ಶರೀರದ ರಕ್ತವನ್ನು ನನ್ನ ತಂಗಿ ಕೊಡ್ರಿ, ನನ್ನ ತಂಗಿ ಕುಡಿತಾಳೆ. ಅಂದರೆ ಆಕೆ ಸಮಕ್ಷಮ ಆ 3 ಮಂದಿನ ಕೊಲ್ಲಬೇಕು, ಅವರ ರಕ್ತವನ್ನು ಅವರು ಅಲ್ಲಿ ಬಂದ ಕುಡಿತಾಳ. ಈ ಕೆಲಸ ನೀವು ಮಾಡ್ರಿ ಅಂತ ಹೇಳಿ ಖರ ತನ್ನ 14 ಜನ ವೀರರಿಗೆ ಹೇಳ್ತಾನೆ. ಮೊದಲು ಅವರನ್ನು ಪ್ರಾಣಾಂತಕ ಗಾಯಗೊಳಿಸಿ ಕೊಲ್ಲುವ ವಿಧಿಯನ್ನು ಹೇಳ್ತಾನೆ. ಮೊದಲು ಏನು ಮಾಡಿದ್ರೆ ಒಮ್ಮೆಲೆ ಕೊಲ್ಲಬೇಡ, ಅವರನ್ನು ಸಾವಾಗ ಬರುವಂಗ ಗಾಯ ಮಾಡೋರನ್ನು, ಅಂದರೆ ಸಿಕ್ಕಾಪಟ್ಟೆ ಹೊಡಿರಿ ಅವರು. ನನ್ನ ತಂಗಿ ಬಂದು ಅವರ ರಕ್ತ ಹೀರುವಳು ಸಂತೋಷದಿ. ನೋಡಿ ಇಲ್ಲೊಂದು ವಿಚಾರ ಹೆಂಗಿದೆ ಅಂದ್ರೆ, ಕೊಂದು ಬಿಟ್ಟಂದ್ರೆ ರಕ್ತ ಹೆಪ್ಪಗಟ್ಟಿ ಹೋಗಿಬಿಡ್ತದೆ, ಕುಡಿಯೋಕೆ ಸಿಗುವುದಿಲ್ಲ ಅದು. ನೋಡು, ವಾಲ್ಮೀಕಿಯವರ ಒಂದು ಆಲೋಚನೆ ಶಕ್ತಿ ಹೇಗಿದೆ ನೋಡಿ. ಕವಿಯಾದವರು ಕವಿತೆಗಳನ್ನು ಬರೀಬೇಕಾಗಿದ್ದರೆ ಇವನ್ನೆಲ್ಲ ಸೂಕ್ಷ್ಮವಾಗಿ ಗಮನಿಸಬೇಕು. ಕೊಂದವ್ರಿಗೆ ರಕ್ತ ಕುಡಿತಾಳೆ ಅಂದಾಗ ಅವ್ನು ಕೊಂದು ಬಿಟ್ಟಂದ್ರೆ ರಕ್ತ ಬರೋದಿಲ್ಲ, ಹೆಪ್ಪುಗಟ್ಟೆ ಹೋಗ್ತಿದೆ, ಕುಡಿಯೋಕೆ ಸಿಗುವುದಿಲ್ಲ ಅಕ್ಕಿಗೆ. ಅದಕ್ಕೆ ಅವನು ಹೇಳ್ತಾನೆ, ಮೊದಲು ಅವರನ್ನು ಗಾಯಗೊಳಿಸು, ಮೈ ತುಂಬ ರಕ್ತ ಹರಿತಿರ್ತದೆ, ನನ್ನ ತಂಗಿ ಕುಡಿತಾಳೆ, ಆನಂತರ ಹತ್ಯೆ ಮಾಡಿ ಅಂತ ಹೇಳ್ತಾನೆ. ಮುಂದೆ ಖರನ ಆಜ್ಞೆ ಕೇಳುತ್ತಲೇ 14 ರಾಕ್ಷಸರು ಶೂರ್ಪನಖಳ ಜೊತೆ ಪಂಚವಟಿಯತ್ತ ನುಗ್ಗಿದರು. ಗಾಳಿ ರಭಸಕ್ಕೆ ಕಾರ್ಮೂಡಿನಂತೆ. ಮತ್ತು ಇಲ್ಲಿ ಅಲಂಕಾರ ಯಾವ ರೀತಿಯಾಗಿ ಈ ಋತುಗಳಲ್ಲಿ ವರ್ಷಾ ಋತುದಾಗ ಹಿಂದಿನ ಗಾಳಿ ರಭಸದಿಂದ ಬೀಸ್ತಿರ್ತದಲ್ಲ, ಆ ರಭಸಕ್ಕೆ ಮೋಡಗಳು ಓಡ್ತಿರ್ತಾವಲ್ಲ, ಆ ರೀತಿಯಾಗಿ ಈ ರಭಸದ ಗಾಳಿಯಿಂದ ಮೋಡಗಳು ಯಾವ ರೀತಿಯಾಗಿ ಓಡ್ತಿದ್ದು, ಆ ರೀತಿಯಾಗಿ ಆ 4 ಜನ ಶೂರ ರಾಕ್ಷಸರು ಶೂರ್ಪನಖಳನ್ನು ಕರೆದುಕೊಂಡು ಪಂಚವಟಿಯತ್ತ ಧಾವಿಸ್ತಾರೆ. ಪಂಚವಟಿ ರಾಮ ಲಕ್ಷ್ಮಣ ಆಶ್ರಮಕ್ಕೆ ಬಂದರು ರಾಕ್ಷಸರು. ರಾಮ ಲಕ್ಷ್ಮಣರನ್ನು ತೋರಿಸಿದರು ರಾಕ್ಷಸರಿಗೆ ಶೂರ್ಪನಖಳ. ಅಲ್ಲಿ ತನಕ ಬಂದುಬಿಟ್ರು. ಮಂದಾಕಿ ಇದೇ ಪಂಚವಟಿ, ಇದರಲ್ಲಿದೆ ಅವ್ರದ್ದು ಆಶ್ರಮ. ಆ ಆಶ್ರಮದಲ್ಲಿ 2 ತರುಣರೇನು ಕಾಣಿಸ್ತಾರಲ್ಲ, ಅವರೇ ರಾಮ ಲಕ್ಷ್ಮಣರು ಅಂತ ತೋರಿಸ್ತಾಳೆ. ಶೂರ್ಪನಖಳ ಜೊತೆ ಬರುವ ರಾಕ್ಷಸರನ್ನು ಕಂಡ ರಾಮ ಲಕ್ಷ್ಮಣನಿಗೆ ನುಡಿದ. ಅಷ್ಟೊತ್ತಿಗೆ ಅವನು ನೋಡಿರ್ತಾನ, ಈ ಶೂರ್ಪನಖನ 14 ಮಂದಿ ರಾಕ್ಷಸರ ಜೊತೆಗೆ ಬಂದು ಅವ್ರಿಗೇನು ಹೇಳ್ತಿರ್ತಾಳ, ಅದೃಶ್ಯವನ್ನು ರಾಮ ನೋಡ್ತಾನ. ನೋಡಿ ಅವನು ಲಕ್ಷ್ಮಣನಿಗೆ ಹೇಳ್ತಾನೆ. ಲಕ್ಷ್ಮಣನಿಗೆ ಏನು ಹೇಳ್ತಾನೆ, ಮತ್ತು ಆ 14 ಜನ ರಾಕ್ಷಸ ವೀರರನ್ನು ರಾಮ ಹೇಗೆ ಎದುರಿಸ್ತಾನನ್ನುವಂಥ ಚಿಂತನೆಗಳನ್ನು, ಸಂದರ್ಭವನ್ನು ನಾನು ತಮಗೆ ಮುಂದಿನ ಸಂಚಿಕೆಯಲ್ಲಿ ಹಂಚಿಕೊಳ್ಳುತ್ತೇನೆ. ಧನ್ಯವಾದಗಳು.